ಸೊ ಸಂಜೆ ಫೋಟೋ ಆಯ್ತು, ಈಗ ಒಂದು ವಿಡಿಯೋ ಕೂಡ ಬಯಲಾಗಿದೆ ನೋಡಿ. ಇದು ವಿಡಿಯೋ ಕಾಲ್ ನಲ್ಲಿ ದರ್ಶನ್ ಅವರು ಜೈಲಿನ ಒಳಗಿಂದ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಒಂದು ವಿಡಿಯೋ. ಸೊ ಈ ವಿಡಿಯೋ ಇದೀಗ TV9ಗೂ ಕೂಡ ಲಭ್ಯ ಆಗಿದೆ. ಇದರಲ್ಲಿ ದರ್ಶನ್ ಒಂದು ಕೋಣೆಯಲ್ಲಿ ಕೂತಂತಹ ರೀತಿಯಾಗಿ ಕಂಡು ಬರ್ತಾ ಇದೆ. ಮೈ ಮೇಲೆ ಅವರು ಟವಲ್ ಹಾಕೊಂಡಂತ ರೀತಿಯಾಗಿ ಏನೋ ಕಂಡು ಬರ್ತಾ ಇದೆ. ಮತ್ತೋರ್ವ ವ್ಯಕ್ತಿಗೆ ಅವರೇನೋ ವಿಶ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಇದೀಗ ಬಹಳ ವೈರಲ್ ಆಗಿರುವಂಥದ್ದು. ಜೊತೆಗೆ ಈ ವಿಡಿಯೋ ಜೈಲಿನಿಂದನೇ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ವಿಡಿಯೋ. ಅಗೈನ್ ಆ ಫೋಟೋದಲ್ಲೇ ಇದ್ದ ಹಾಗೆ ಇಲ್ಲೂ ಕೂಡ ನಮಗೆ ಇದು ಜೈಲೇ ಇರ್ಬೋದು ಅಂತ ಗುಮಾನಿ ಹುಡ್ಸೋ ಕಾರಣ ಅಂತ ಅಂದರೆ ಒಂದು ಅಫ್ಕೋರ್ಸ್ ಅಲ್ಲಿ ಅವರು ವಿಗ್ಗನ್ನು ಹಾಕಿಲ್ಲ. ತೀರಾ ಇತ್ತೀಚಿನ ದಿನಗಳಲ್ಲಿ ಅವರು ವಿಗ್ ಹಾಕದೇ ಇರುವಂಥದ್ದು ಅಂತ ಅಂದರೆ ಅದು ಜೈಲಿನಲ್ಲಿ ಮಾತ್ರ. ಅದು ಕೆಲ ದಿನಗಳಿಂದ ಅದನ್ನು ತೆಗೆದಿದ್ದಾರೆ. ಸೊ ಈ ವಿಡಿಯೋ ಕಾಲ್ ಕೂಡ ನೋಡ್ಬೋದು. ಆಮೇಲೆ ವಿಡಿಯೋ ಕಾಲ್ನಲ್ಲೂ ಕೂಡ ನೋಡ್ಬೋದು. ಎರಡನೇದಾಗಿ ಅವರ ಸುತ್ತಮುತ್ತ ಅವರ ಆ ರೂಮ್ನ ಕೊಠಡಿಯನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಹೌದು ಅವರಿಗೆ ಒಂದು VIP ಸೆಲ್ಲೆ ಅನ್ನುವಂಥದ್ದು ಈಗ ಅದು ಪೊಲೀಸ್ ಮೂಲಗಳಿಂದನೂ ಸ್ಪಷ್ಟ ಇದೆ. ಅವ್ರಿಗೆ ಕೊಟ್ಟಿರುವಂಥದ್ದು VIP ಸೆಲ್ ಅಂತ. ಬಹುಶಃ ಇದೇ ಇರಬಹುದು ಅಂತಲೂ ಕೂಡ ನಾವಿಲ್ಲಿ ಭಾವಿಸಬಹುದಾಗಿದೆ. ಪ್ರದೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರದೀಪ್, ಈಗ ಇದು ಜೈಲಿನ ಒಳಗಿಂದನೇ ಅಂತ ನಮಗೆ ಭಾವಿಸೋದಕ್ಕೆ ಅಥವಾ ಅನ್ಸೋದಕ್ಕೆ ಏನೇನು ಸಂಗತಿಗಳು ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು, ಮತ್ತು ಇವರೆಲ್ಲ ಯಾರು ಅವ್ರ ಡ್ರೆಸ್ ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಅವ್ರೇನು ಕೈದಿಗಳಂತ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಯಾರೋ ಹೋಗಿ ಫೋನ್ ಕೊಡ್ತಾರೆ, ದರ್ಶನ್ ಮಾತನಾಡ್ತಾರೆ. ನಿಜಕ್ಕೂ ಏನಾಗ್ತಾ ಇದೆ ದರ್ಶನ್ ವಿಚಾರದಲ್ಲಿ ಹಾಗಾದ್ರೆ ಜೈಲಲ್ಲಿ? ಪ್ರದೀಪ್, ಮಲ್ತೇಶ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಇವಾಗ 70 ದಿನಗಳೇ ಕಳೆದೋಯ್ತು. ಈಗ ಚಾರ್ಜ್ ಶೀಟ್ ಸಲ್ಲಿಸೋಕ್ಕೂ ಕೂಡ ಪೊಲೀಸರು ಸಿದ್ಧತೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಟೈಮಲ್ಲಿ ಪರಪ್ಪನ ಅಗ್ರಹಾರ ಅಂದ್ರೆ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ಗೆ ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳು ರಾಜ್ಯಾತಿಥ್ಯವನ್ನು ನೀಡ್ತಾ ಇದ್ದಾರೆ. ಒಂದು ದಟ್ಟ ಅನುಮಾನ ಇತ್ತು. ಆ ಅನುಮಾನ ಇವಾಗ ನಿಜ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಇವಾಗ ಹೊರಗಡೆ ಬರ್ತಾ ಇರುವಂತದ್ದು. ಸಂಜೆ ಅಷ್ಟೇ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಕಾಫಿ ಕುಡಿತಾ ಸಿಗರೇಟ್ ಸೇತಾ ಇರುವಂತಹ ಫೋಟೋ ಒಂದು ವೈರಲ್ ಆಗಿತ್ತು. ಇದು ಜೈಲಿನಲ್ಲಿ ದರ್ಶನ್ಗೆ ಯಾವ ರೀತಿ ಫೆಸಿಲಿಟಿಗಳು ಸಿಗ್ತಾ ಇದೆ ಅನ್ನೋದನ್ನ ಸಾರಿ ಹೇಳಿತ್ತು. ಆದ್ರೆ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು, ಈ ವಿಡಿಯೋದಲ್ಲಿ ದರ್ಶನ್ ಇನ್ನೊಬ್ಬರ ಜೊತೆ ವಿಡಿಯೋ ಕಾಲ್ ಅಲ್ಲಿ ಅಂದ್ರೆ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಗಿರುವಂತದ್ದು. ಈ ದೃಶ್ಯದಲ್ಲಿ ನಾವು ಗಮನಿಸಬಹುದು, ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನ ದರ್ಶನ್ಗೆ ಕೊಡ್ತಾನೆ. ದರ್ಶನ್ಗೆ ಕೊಟ್ಟು ಇವ್ರ ಜೊತೆ ಮಾತಾಡಿ ಅಂತ ಹೇಳ್ತಾನೆ. ಆಗ ದರ್ಶನ್ ತನ್ನೆ ಮೂಲಕವೇ ಊಟ ಆಯ್ತಾ ಅಂತ ಕೇಳಿದಾಗ ಅವ್ರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿರುವಂತದ್ದು. ಆದ್ರೆ ಈ ಒಂದು ವಿಡಿಯೋ ಹಳೆಯದ ಅಥವಾ ಜೈಲಲ್ಲಿ ಹೋಗಿರೋ ವಿಡಿಯೋ ಅಂತ ಸ್ಪಷ್ಟತೆ ಇಲ್ಲ. ಆದ್ರೆ ಸದ್ಯಕ್ಕೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಈ ಒಂದು ವಿಡಿಯೋ ಜೈಲಿನಲ್ಲಿ ಆಗಿರುವಂತಹ ಒಂದು ವಿಡಿಯೋ ಅಂತ. ಯಾಕಂತ ಹೇಳಿದ್ರೆ ಇದಕ್ಕೆ ಪುಷ್ಟಿ ನೀಡ್ತಾ ಇರೋದು ಅಲ್ಲೊಬ್ಬ ವ್ಯಕ್ತಿ ಅವ್ರಿಗೆ ವಿಡಿಯೋ ಮೊಬೈಲ್ ಅನ್ನ ಕೊಡ್ತಾ ಇರೋದು. ಅಂದ್ರೆ ಆತನು ಸಹ ಸದಾ ಈ ಒಂದು ಕೈದಿ ಆಗಿರ್ತಾನೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇದಿಷ್ಟು ಅಂಶಗಳು ಗೊತ್ತಾಗ್ತಾ ಇರೋದು. ಈ ವಿಡಿಯೋನ ಯಾರೋ ಒಬ್ಬ ರೆಡ್ಡಿ ಎಂಬ ವ್ಯಕ್ತಿ, ಅಂದ್ರೆ ಮೊಬೈಲ್ ಅಲ್ಲಿ ಸೇವ್ ಮಾಡಿರುವಂತಹ ನೇಮ್ ಏನಿದೆ ರೆಡ್ಡಿ ಅಂತ, ಆ ವ್ಯಕ್ತಿ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾನೆ. ಈ ವಿಡಿಯೋನ ಸೇವ್ ಮಾಡಿಕೊಂಡು ಈ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು. ಆದ್ರೆ ಇದು ದರ್ಶನ್ ಮೊಬೈಲ್ ಅಥವಾ ಇನ್ನೊಬ್ಬ ಕೈದಿ ದರ್ಶನ್ಗೆ ಮೊಬೈಲ್ ಅನ್ನ ಕೊಟ್ಟು ತನ್ನ ಜಸ್ಟ್ ಹೋಲ್ಡ್ ಪ್ರದೀಪ್, ಮಾತನಾಡ್ತೀನಿ. ಆಪ್ತರೊಬ್ಬರ ಜೊತೆ ವಿಡಿಯೋ ಕಾಲ್ ನಲ್ಲಿ ಹಾಗಾದ್ರೆ ದರ್ಶನ್ ನಿಜಕ್ಕೂ ಮಾತನಾಡಿದಾರಾ? ಊಟ ಆಯ್ತಾ, ಆರಾಮಾಗಿದ್ದೀನಿ ಅಂತ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ರೆಡ್ಡಿ ಎಂಬಾತನ ಸ್ಟೇಟಸ್ ನಲ್ಲಿ ಹರಿದಾಡಿರುವಂತದ್ದು ವಿಡಿಯೋ. ಇದು ಯಾರ ಮೊಬೈಲಲ್ಲಿ ಇತ್ತು ಅನ್ನುವಂಥದ್ದು ತಟ್ಟಂತ ನಮ್ಗೆ ತಿಳಿದು ಬರೋಲ್ಲ. ಯಾಕಂದ್ರೆ ಯಾವುದು ನಂಬರ್ ಕೂಡ ಡಿಸ್ಪ್ಲೇ ಆಗಲ್ಲ. ಆದರೆ ಹೆಸರು ಡಿಸ್ಪ್ಲೇ ಆಗ್ತಾ ಇರುವಂಥದ್ರ ಪ್ರಕಾರ ನೋಡೋದಾದ್ರೆ ರೆಡ್ಡಿ ಅನ್ನುವಂಥದ್ದು ಒಂದು ಹೆಸರಲ್ಲಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಆಮೇಲೆ ಕೊಟ್ಟಿರುವಂಥ ವ್ಯಕ್ತಿ ಯಾರು, ಆತನೂ ಕೂಡ ಸಹ ಕೈದಿನ ಈ ಥರನ ಅಂಥದ್ದೊಂದು ಗುಮಾನಿ ಬರುತ್ತೆ. ವಿಶ್ ಮಾಡು ಅನ್ನುವಂಥನ್ನ ಕೊಡ್ತಾರೆ. ಪಾಪ ಇಲ್ಲಿ ದರ್ಶನ್ ಅವರು ನೇರವಾಗಿ ಅವ್ರೇನು ಕಾಲ್ ಮಾಡಿದ್ದಾರೆ ಅಂತ ನಾವು ಭಾವಿಸೋಕ್ಕಾಗಲ್ಲ. ಯಾರೋ ತಂದು ಕೊಟ್ಟಿದ್ದಾರೆ ಮೊಬೈಲ್ನಲ್ಲಿ. ಬಟ್ ಆ ಫೆಸಿಲಿಟೀಸ್ ಅಂತೂ ಭಾಳ ಚೆನ್ನಾಗಿದೆ. ಅದನ್ನು ಕೂಡ ದರ್ಶನ್ ಬೇರೆ ಬೇರೆ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಜೈಲಿನ ಒಳಗಿದ್ರೂ ಕೂಡ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.